ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರದೀಪ್ ಚಂದ್ರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ PCB ಡೈರೀಸ್. ಸಕಲೇಶ್ಪುರದಲ್ಲಿರೋರು ಅಥವಾ ಸಕಲೇಶ್ಪುರದಿಂದ ಹೊರಗಡೆ ಇರೋರು ಸಕಲೇಶ್ಪುರದ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸಕಲೇಶ್ಪುರದ ಬಗ್ಗೆ ಕಂಪ್ಲೀಟ್ ಮಾಹಿತಿಯ ಜೊತೆಗೆ ಸಕಲೇಶ್ಪುರ ಸಿಟಿಯನ್ನು ಕೂಡ ತೋರಿಸ್ತೀನಿ. ಹೇಗಿದೆ ಸಿಟಿ, ಅದು ನಮ್ಮ ಮುಂಗಾರು ಮಳೆ ಟೈಮ್ ಅಲ್ಲಿ ನಾನು ತೆಗೆದಿರುವಂತದ್ದು, ವಿಡಿಯೋ ಮಾಡಿರುವಂತದ್ದು. ಸಕಲೇಶ್ಪುರ ಮಳೆಗಾಲದಲ್ಲಿ ಅಂತೂ ನೋಡಕ್ಕೆ ಸೂಪರ್ ಆಗಿರುತ್ತೆ. ಸೊ ಬನ್ನಿ ನಾನು ತೋರಿಸ್ತೀನಿ. ಸಕಲೇಶ್ಪುರದಲ್ಲಿ ಹೊಸದಾಗಿ ಡಬಲ್ ರೋಡ್, ಸಿಮೆಂಟ್ ರೋಡ್ ಆಗಿರೋದ್ರಿಂದ ಕೆಲವರಿಗೆ ಗೊತ್ತಾಗಲ್ಲ. ಸೊ ಸಿಟಿ ಎಂಟ್ರೆನ್ಸ್ ಅಲ್ಲಿ ಈ ತರ ಬೋರ್ಡ್ ಹಾಕಿದ್ದಾರೆ. ನಿಮ್ಗೆ ಕೆಲವರು ಆ ಬೋರ್ಡ್ ಅನ್ನು ನೋಡ್ದಲೆ ಫ್ಲೇವರ್ ಹತ್ಕೊಂಡು ಮುಂದೆ ಹೋಗ್ಬಿಡ್ತಾರೆ, ಅಂದ್ರೆ ಸಕಲೇಶ್ಪುರ ಎಂಡಿಂಗ್ ಪಾಯಿಂಟಿಗೆ ಹೋಗ್ಬಿಡ್ತಾರೆ. ಸೊ ಈ ಬೋರ್ಡ್ ಆದ ತಕ್ಷಣ ನಿಮ್ಗೆ ಸರ್ವಿಸ್ ರೋಡ್ ಸಿಗುತ್ತೆ. ಆ ಸರ್ವಿಸ್ ರೋಡ್ ಅಲ್ಲಿ ನೀವು ರೈಟ್ ತಗೊಂಡ್ರೆ, ಅಂದ್ರೆ ಒಂದು ಬ್ರಿಡ್ಜ್ ಕೆಳಗಡೆ ರೈಟ್ ತಗೊಂಡ್ರೆ ನೀವು ಸಕಲೇಶ್ಪುರ ಸಿಟಿ ಒಳಗೆ ಬರ್ತೀರಾ. ಸಕಲೇಶ್ಪುರ ಅಂದ ತಕ್ಷಣ ಎಲ್ಲರಿಗೂ ನೆನಪು ಬರುವಂತದ್ದು ಮಳೆ, ತುಂಬಾ ಗ್ರೀನರಿ ಆಗಿರುವಂತಹ ಜಾಗಗಳು, ತೋಟಗಳು, ಕಾಡು, ಬೆಟ್ಟ, ಗುಡ್ಡ, ಒಳ್ಳೆ ಒಂದು ರೋಡು, ಒಳ್ಳೆ ಒಂದು ಜರ್ನಿ. ಬೆಂಗಳೂರಿಂದ ಒಂದು ರೈಡ್ ಬರ್ತಾರೆ, ದೂರದಿಂದ ಒಂದೊಂದು ರೈಡ್ ಬರ್ತಾರೆ. ಏನಕ್ಕೆ ಅಂದ್ರೆ ಇಲ್ಲಿ ವೆದರ್ ಹಂಗಿರುತ್ತೆ. ಇಲ್ಲಿಗೆ ಬಂದು ಬರೀ ಒಂದು ಕಾಫಿ ಕುಡ್ಕೊಂಡು ಹೋಗೋಕೆ ಎಷ್ಟೋ ಜನ ದೂರದಿಂದ ಬರ್ತಾರೆ. ಸಕಲೇಶ್ಪುರ ಎಷ್ಟೋ ಸಿನಿಮಾಗಳಿಗೆ ಫೇವ್ರೆಟ್ ಸ್ಪಾಟು. ಎಷ್ಟೋ ಜನ ಈ ಲೊಕೇಶನ್ಗಳಲ್ಲಿ ಶೂಟ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಎಷ್ಟೋ ಸಿನಿಮಾಗಳು ಆಲ್ರೆಡಿ ಶೂಟಿಂಗ್ ಮಾಡಿದ್ದಾರೆ. ಸಕಲೇಶ್ಪುರದಲ್ಲಿ ಯಾವ್ಯಾವ ಸಿನಿಮಾ ಶೂಟಿಂಗ್ಗಳಾಗಿದೆ ನಿಮಗೇನಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ, ಯಾವ ಸಿನಿಮಾ ಶೂಟಿಂಗ್ ಆಗಿದೆ ಅಂತ. ಮೊದಲು ಈ ರೋಡು ಇಷ್ಟೊಂದು ಫ್ರೀ ಇರ್ತಿರ್ಲಿಲ್ಲ, ಯಾಕಂದರೆ PM ರೋಡ್ ಆಗಿರೋದ್ರಿಂದ, ಬೆಂಗಳೂರು ಟು ಮಂಗಳೂರು ಹೈವೇ ಆಗಿರೋದ್ರಿಂದ ಯಾವಾಗಲೂ ರಶ್ ಇರೋದು ಅಂದರೆ ಟ್ರಕ್ಗಳು, ಪ್ರತಿಯೊಂದು ವೆಹಿಕಲ್ಗಳು ಇಲ್ಲೇ ಓಡಾಡೋದು. ಬಟ್ ಇವಾಗ ಬೈಪಾಸ್ ಓಪನ್ ಆಗಿರೋದ್ರಿಂದ ರೋಡು ನಿಮಗೆ ಸ್ವಲ್ಪ ಖಾಲಿ ಕಾಣ್ತಾ ಇದೆ. ಸಕಲೇಶಪುರ ಅಂದ್ರೆ ಸಕಲ ಐಶ್ವರ್ಯಗಳು ಇರುವಂತಹ ಊರು ಎಂದರ್ಥ. ಹಂಗಂದ್ಮೇಲೆ ನೀವೇನು ಅಂಬಾನಿ ಅದಾನಿ ಇಲ್ಲೇ ಹುಟ್ಟಿದಂತ ಕೇಳ್ಬೇಡಿ. ದುಡ್ಡಿನಿಂದ ಐಶ್ವರ್ಯನ ಅಳಿತಿರೋದು ಈ ಕಾಲ. ಬಟ್ ಒಂದು ಕಾಲ ಇತ್ತು, ಆ ಕಾಲದಲ್ಲಿ ಪ್ರಕೃತಿ, ನೀರಿನ ವ್ಯವಸ್ಥೆ, ಭೂಮಿ ಫಲವತ್ತತೆ, ದನ ಕರುಗಳು, ಈ ರೀತಿಯ ಐಶ್ವರ್ಯಗಳನ್ನ ಅಳಿತಾ ಇದ್ರು. ಸೊ ನಮ್ಮ ಸಕಲೇಶ್ಪುರದಲ್ಲಿ ಪ್ರಕೃತಿಯಿಂದ ಹಿಡಿದು ನೀರಿನ ವ್ಯವಸ್ಥೆಗಳಿಂದ ಹಿಡಿದು ಕಂಪ್ಲೀಟ್ ಆಗಿ ಐಶ್ವರ್ಯದಿಂದ ಇವತ್ತು ಕೂಡ ತುಂಬಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಇದೀವಿ. ಇದೇ ಬಾಳೆಗದ್ದೆ, ಸಕಲೇಶ್ಪುರ ಸಿಟಿಯ ಸ್ಟಾರ್ಟಿಂಗ್ ಪಾಯಿಂಟು. ಇಲ್ಲಿ ಕೂಡ ಬಸ್ಗಳನ್ನ ನಿಲ್ಲಿಸ್ತಾರೆ. ನೀವು ಬೆಂಗಳೂರಿಗಾದ್ರೂ ಹೋಗ್ಬೋದು, ಈ ಕಡೆ ಮಂಗಳೂರಿಗೆ ಹೋಗೋದಾದ್ರೂ ಹೋಗ್ಬೋದು. ಎಲ್ಲ ಕಡೆಯ ಬಸ್ಗಳನ್ನ ನಿಲ್ಲಿಸ್ತಾರೆ. ಇಲ್ಲಿ ಎಂಟ್ರಿಲಿ ನಿಮ್ಗೆ ಗುಹೆಕಲ್ಲಮ್ಮ ದೇವಸ್ಥಾನ ಸಿಗುತ್ತೆ. ತದನಂತರ RTO ಆಫೀಸ್ ಸಿಗುತ್ತೆ. ಇದೇ RTO ಆಫೀಸು. ನಮ್ಮ ಸಕಲೇಶ್ಪುರದ RTO ನಂಬರು KA46. ಇದು ಒಂದು ಟ್ರೆಂಡ್ ನಂಬರು. ಇದು ಸಕಲೇಶ್ಪುರದ ಮೊದಲ ಸರ್ಕಲ್ಲು. ಇದನ್ನ ತೇಜಸ್ವಿ ಸರ್ಕಲ್ ಅಂತ ಕರೀತಾರೆ. ತೇಜಸ್ವಿನಿ ಸರ್ಕಲ್ ಅಂತ ಏನಕ್ಕೆ ಕರೀತಾರೆ ಅಂದ್ರೆ, ಇಲ್ಲಿ ಒಂದು ಫಿಲ್ಮ್ ಥಿಯೇಟರ್ ಇದೆ. ಸೊ ಹಾಗಾಗಿ ಆ ಫಿಲ್ಮ್ ಥಿಯೇಟರ್ನ ಲ್ಯಾಂಡ್ ಮಾರ್ಕ್ ಆಗಿ ಇಟ್ಕೊಂಡು ತೇಜಸ್ವಿನಿ ಸರ್ಕಲ್ ಅಂತ ಕರೀತಾರೆ. ಸೊ ಇಲ್ಲಿಂದ ನಾವು ರೈಟ್ಗೆ ಹೋದ್ರೆ ಬೇಲೂರ್ಗೆ ಹೋಗ್ತೀವಿ, ಸ್ಟ್ರೈಟ್ ಹೋದ್ರೆ ಸಕಲೇಶ್ಪುರಕ್ಕೆ ಬರ್ತೀವಿ. ನೋಡಿ, ಇದು ಸಕಲೇಶ್ಪುರದ ಮೇನ್ ಬ್ರಿಡ್ಜು. ಹೇಮಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತ ಬ್ರಿಡ್ಜು. ಹೇಮಾವತಿ ನದಿ ಮೂಡಿಗೆರೆಯಲ್ಲಿ ಹುಟ್ಟುತ್ತೆ, ಅಂದ್ರೆ ಚಿಕ್ಕಮಗಳೂರು ಡಿಸ್ಟಿಕ್ಕು. ಮೂಡಿಗೆರೆಯಲ್ಲಿ ಹುಟ್ಟಿ ಸಕಲೇಶ್ಪುರದ ಮೇಲೆ ಹರಿದು ಬಂದು ಹಾಸನಿಂದ ಕಾವೇರಿ ನದಿಯನ್ನು ತಲುಪುತ್ತೆ. ಸಕಲೇಶಪುರ ಅಂತ ಏನಕ್ಕೆ ಹೆಸರು ಬಂತು ಅಂದ್ರೆ, ಸಕಲೇಶ್ಪುರ ಪಟ್ಟಣದಲ್ಲಿ ಅವಾಗ ಚಿಕ್ಕ ಪಟ್ಟಣ ಇತ್ತು, ಇಷ್ಟು ದೊಡ್ಡ ಪಟ್ಟಣ ಇರಲಿಲ್ಲ. 11-13ನೇ ಶತಮಾನದ ಮಧ್ಯದಲ್ಲಿ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಹೊಯ್ಸಳರ ಆಳ್ವಿಕೆ ಇತ್ತು. ಆ ಸಮಯದಲ್ಲಿ ಇಲ್ಲಿ ಒಂದು ಶಿವಲಿಂಗ ಸಿಗುತ್ತೆ. ಆ ಶಿವಲಿಂಗವನ್ನು ಪಟ್ಟಣದವರೆಲ್ಲ ಸೇರ್ಬಿಟ್ಟು ಇಲ್ಲಿ ಸ್ಥಾಪಿಸಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಶಿವಲಿಂಗಕ್ಕೆ ಸಕಲೇಶ್ವರ ಅನ್ನುವ ದೇವರ ಹೆಸರನ್ನು ಇಟ್ಟು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಸಕಲೇಶ್ವರ ದೇವಸ್ಥಾನ ಇರುವಂತಹ ಜಾಗವನ್ನು ಸಕಲೇಶ್ಪುರ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗಿಂದ ನಮ್ಮ ಊರಿಗೆ ಸಕಲೇಶ್ಪುರ ಅಂತ ಹೆಸರು ಬಂದಿದೆ. ಸಕಲೇಶ್ವರ ದೇವರ ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ಫೆಬ್ರವರಿ ಮಂತಲ್ಲಿ ಆಗುತ್ತೆ. ತುಂಬಾ ವಿಜೃಂಭಣೆಯಿಂದ ತುಂಬಾ ಚೆನ್ನಾಗಿ ಆಚರಿಸ್ತಾರೆ. ಸೊ ನೀವೆಲ್ಲಾದ್ರೂ ಜಾತ್ರೆಯಲ್ಲಿ ಭಾಗವಹಿಸಿದ್ರೆ ಕಾಮೆಂಟ್ ಹಾಕಿ, ಜಾತ್ರೆಯಲ್ಲಿ ಡ್ಯಾನ್ಸ್ ಮಾಡಿದ್ರೆ ಕಾಮೆಂಟ್ ಹಾಕಿ. ಯಾಕಂದ್ರೆ ಆ ಜಾತ್ರೆಯಲ್ಲಿ ಡ್ಯಾನ್ಸ್ ಮಾಡೋದೇ ಒಂದು ಕ್ರೇಜ್ ಆಗಿರುತ್ತೆ. ಇದು ಹೊಳೆಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ. ನಾನು ಮಳೆ ಇರುವಂತಹ ಸಮಯದಲ್ಲಿ ವಿಡಿಯೋ ಮಾಡಿದ್ರಿಂದ ನದಿ ಎಷ್ಟು ತುಂಬಿದೆ ಅಂತ ನೀವು ನೋಡ್ಬೋದು. ಬರೀ ಇಷ್ಟೇ ತುಂಬೋದಲ್ಲ, ವಿಪರೀತ ಮಳೆ ಬಂದಾಗ ಈ ದೇವಸ್ಥಾನನೇ ಮುಚ್ಚೋಗುವಷ್ಟು ನದಿ ಬರುತ್ತೆ. ಅಂದ್ರೆ ಎಲ್ಲಾ ಕಡೆ ನದಿ ಹರಡುತ್ತೆ.
ದೇವಸ್ಥಾನನೇ ಮುಚ್ಚೋಗಲ್ಲ, ಮೇಲಿರುವಂತಹ ವಿಗ್ರಹ ಮಾತ್ರ ಕಾಣ್ತಾ ಇರುತ್ತೆ. ಆ ರೀತಿಯ ಮಳೆ ಸಕಲೇಶ್ಪುರದಲ್ಲಿ ಬರುತ್ತೆ. ಸಕಲೇಶ್ಪುರ ಅಂದ್ರೇನೆ ಮಳೆಗೆ ಫೇಮಸ್. ಬ್ರಿಡ್ಜ್ ಎಂಟ್ರಿಯಲ್ಲೇ ಲೆಫ್ಟ್ ಸೈಡ್ ಗೆ ಸಿಗುವುದು ನಿಮ್ಗೆ ರಾಮಬಂಟ ಆಂಜನೇಯನ ದೇವಸ್ಥಾನ. ಪಕ್ಕದಲ್ಲಿರುವುದೇ ಸಕಲೇಶ್ವರ ಸ್ವಾಮಿ ದೇವಸ್ಥಾನ. ಇದು ಹೊಯ್ಸಳ ಕಾಲರ ದೇವಸ್ಥಾನವಾಗಿರೋದ್ರಿಂದ ಇಲ್ಲಿಯ ಕೆತ್ತನೆಗಳು ಹೊಯ್ಸಳ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿಗ್ರಹಗಳ ಕೆತ್ತನೆಗಳಿದೆ. ಹೊಳೆಮಲ್ಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಈ ರೋಡಲ್ಲಿ ಕೂಡ ನೀವು ಹೋಗ್ಬೋದು. ಸಕಲೇಶ್ಪುರದಲ್ಲಿ ನನಗ್ ಗೊತ್ತಿರಂಗೆ ಟೋಟಲ್ 4 ಸಿನಿಮಾ ಥಿಯೇಟರ್ಗಳಿದ್ದು, ಸಿನಿಮಾ ಕ್ರೇಜ್ ಕಮ್ಮಿ ಆಗ್ತಾ ಆಗ್ತಾ 2 ಆಗಿದೆ. ಅದರಲ್ಲಿ ಇದು ಒಂದು ಜೈ ಮಾರುತಿ ಚಿತ್ರಮಂದಿರ. ಮೊದಲು ಇದನ್ನ ಗಾಯತ್ರಿ ಥಿಯೇಟರ್ ಅಂತ ಕರಿತಾ ಇದ್ರು. ಇದು ಬಸವ ಸರ್ಕಲ್. ಇದರ ಸುತ್ತಮುತ್ತ ಆಲ್ಮೋಸ್ಟ್ ನಿಮಗೆ ಬೈಕ್ ಗ್ಯಾರೇಜ್ಗಳು, ಕಾರ್ ಗ್ಯಾರೇಜ್ಗಳು, ಆಟೋಮೊಬೈಲ್ಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಗ್ಯಾರೇಜ್ಗಳು ಈ ಸರ್ಕಲ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಮೊದಲು ಸಕಲೇಶ್ಪುರ ಸಂತೆ ಅಂದ್ರೆ ಗುರುವಾರ ಸಕಲೇಶ್ಪುರ ಸಂತೆ ಅಂದ್ರೆ ವೀಕ್ಲಿ ಬೇಸ್ ಅಲ್ಲಿ ಕೆಲ್ಸಕ್ಕೆ ಹೋಗೋರಿಗೆಲ್ಲ ಗುರುವಾರ ಸಂಬಳ ಆಗುತ್ತೆ. ಇದೇ ಜಾಗದಲ್ಲಿ ಸಂತೆ ಮಾಡ್ತಾ ಇದ್ರು. ಹಾಗೆ ವರ್ಷಕ್ಕೆ ಒಮ್ಮೆ ಜಾತ್ರಾ ಎಕ್ಸಿಬಿಷನ್ ಕೂಡ ಅಲ್ಲೇ ಆ ಫೀಲ್ಡ್ ಅಲ್ಲೇ ಮಾಡ್ತಾ ಇದ್ರು. ಇದು ಸಕಲೇಶ್ಪುರ ಬಸ್ ಡಿಪೋ. ಸಕಲೇಶ್ಪುರದಲ್ಲಿ KSRTC ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ಸಕಲೇಶ್ಪುರದಲ್ಲೇ ಬಸ್ ಡಿಪೋ ಇರೋದ್ರಿಂದ ಬಸ್ಗಳನ್ನ ನೀಟಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಇದನ್ನ ಕೋರೋಫೀಲ್ಡ್ ಅಂತ ಕರೀತಾರೆ. ಸಕಲೇಶ್ಪುರದ ಯಾವುದೇ ಶಾಲೆ ಅಥವಾ ಕಾಲೇಜ್ನ ಸ್ಪೋರ್ಟ್ಸ್ಗಳಾಗೋದು ಇಲ್ಲೇನೆ. ಹಾಗೆ ಹುಡುಗರುಗಳು ಕ್ರಿಕೆಟ್ ಆಡೋದು, ಫುಟ್ಬಾಲ್ ಆಡೋದು, ಸೊ ಯಾವುದೇ ರೀತಿಯ ಆಟಗಳನ್ನ ಇಲ್ಲಿ ಆಡ್ತಾ ಇದ್ವಿ ನಾವು. ನೀವೇನೇನು ಆಟ ಆಡ್ತಿದ್ರಿ, ನಿಮ್ಮ ನೆನಪುಗಳೇನಿದೆ ಕಾಮೆಂಟ್ ಮಾಡಿ. ಈ ರೋಡ್ ಬಂದ್ಬಿಟ್ಟು ಸಕಲೇಶ್ಪುರದಲ್ಲಿ ಅಶೋಕ ರೋಡ್ ಅಂತ ಕರೀತಾರೆ. ಈ ರೋಡಲ್ಲಿ ಒಂದು ದೇವಸ್ಥಾನ ಇದೆ, ತುಂಬಾ ಚೆನ್ನಾಗಿದೆ. ತಾಯಿ ಕನ್ನಿಕಾ ಪರಮೇಶ್ವರಿಯ ದೇವಸ್ಥಾನ ಇದು. ವೆರಿ ಪವರ್ಫುಲ್ ಗಾಡು. ಹಂಗೆ ನಾವು ದೇವಸ್ಥಾನದೊಳಗೆ ಹೋಗಿ ಪೂಜೆ ಮಾಡಿಸಿದ್ರೆ ಒಂದು ನೆಮ್ಮದಿ ಸಿಕ್ಕಂಗ ಆಗುತ್ತೆ. ಇದು ಗೊತ್ತಲ್ಲ, ತಪ್ಪು ಮಾಡಿ ಒಳಗೋದ್ರೆ ನೆಮ್ಮದಿ ಹಾಳಾಗುತ್ತೆ. ಸಕಲೇಶ್ಪುರ ಓಲ್ಡ್ ಬಸ್ ಸ್ಟ್ಯಾಂಡ್ ಬ್ಯಾಕ್ ಸೈಡ್ ಇದೀವಿ, ಅಂದ್ರೆ ಅಶೋಕ ರೋಡ್ ಅಲ್ಲಿ ಇದೀವಿ. ಇಲ್ಲಿಂದ ಸೀದಾ ಸ್ಟ್ರೈಟ್ ಹೋದ್ರೆ ಲೆಫ್ಟ್ ಸೈಡ್ ಅಲ್ಲಿ ಕಾರ್ಗಳನ್ನ ಪಾರ್ಕ್ ಮಾಡಿರ್ತಾರೆ, ಯಾಕಂದ್ರೆ ಕಾರ್ ಸ್ಟ್ಯಾಂಡ್. ಕ್ರಾಫರ್ಡ್ ಸಾರ್ವಜನಿಕ ಆಸ್ಪತ್ರೆ ತುಂಬಾ ದೊಡ್ಡದಾಗಿದೆ. ಸಕಲೇಶ್ಪುರದಲ್ಲಿರುವಂತಹ ಮೇನ್ ಗವರ್ನಮೆಂಟ್ ಹಾಸ್ಪಿಟಲ್. ಲ್ಯಾಬ್ ಟೆಕ್ನಿಷಿಯನ್ ಇಂದ ಹಿಡಿದು ಡಾಕ್ಟರ್ಸ್ ಪ್ರತಿಯೊಂದು ವ್ಯವಸ್ಥೆ ಕೂಡ ಈ ಹಾಸ್ಪಿಟಲ್ ಅಲ್ಲಿ ಇದೆ. ಇದು ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಎಷ್ಟು ದೊಡ್ಡದಾಗಿದೆ ನೋಡಿ. ಇಲ್ಲಿ ಎಜುಕೇಶನ್ ಸಿಸ್ಟಮ್ ಹೇಗಿದೆ, ಚೆನ್ನಾಗಿ ಪಾಠ ಮಾಡ್ತಾರ ಹೇಗೆ, ನೀವುಗಳೇ ಕಾಮೆಂಟ್ ಮಾಡಬೇಕು. ಈ ವಿಡಿಯೋ ನೋಡಿದಂತ ಕಾಲೇಜ್ ಸ್ಟೂಡೆಂಟ್ಸ್ ಅಥವಾ ಕಾಲೇಜಲ್ಲಿ ಓದೋರು ಯಾರಾದ್ರೂ ಕಾಮೆಂಟ್ ಮಾಡಿ. ಇದು ಗುರುವೇಗೌಡ ಕಲ್ಯಾಣ ಮಂಟಪ. ಸಿಂಗಲ್ಸ್ ಎಲ್ಲ ರೆಡಿ ಆಗಿರಿ ಮದುವೆ ಆಗಕ್ಕೆ. ಆದ್ರೆ ಹುಡುಗಿ ಹುಡುಕೊಳ್ಳೋದು ನಿಮ್ಮ ಜವಾಬ್ದಾರಿನೇ, ಯಾಕಂದ್ರೆ ಹುಡುಗಿ ಸಿಗ್ತಾ ಇಲ್ಲ. ಇದು ಸಕಲೇಶ್ಪುರದ ಓಲ್ಡ್ ಸ್ಟ್ಯಾಂಡ್, ಅಂದ್ರೆ ಮೈನ್ ಸಿಟಿ ಇದ್ದಿದ್ದೆ ಇದು. ಸೊ ಇವಾಗ ನ್ಯೂ ಸ್ಟ್ಯಾಂಡ್ ನ ಮೇಲೆ ಮಾಡಿದ್ರಿಂದ ಇಲ್ಲಿ ಹೋಗೋರಿಗೆ ಗಾಡಿನ ನಿಲ್ಲಿಸ್ತಾರೆ. ನಿಮ್ಗೆ ಬೆಂಗಳೂರು ಮಂಗಳೂರು ಯಾವ ಬಸ್ಗಳಾದ್ರೂ ಇಲ್ಲಿ ನಿಲ್ಲಿಸ್ತಾರೆ. ಇದು ಸಕಲೇಶ್ಪುರದ ಪುರಸಭೆ ಹಾಲು. ಇಲ್ಲಿ ಗಣಪತಿ ಇಡೋದು ಮತ್ತೆ ಏನಾದ್ರೂ ಕಲ್ಚರಲ್ ಆಕ್ಟಿವಿಟೀಸ್ ಇದ್ರೆ ಮಾಡ್ತಾರೆ. ಸಕಲೇಶ್ಪುರ್ ಸ್ಪೆಷಲ್ ಹೋಟೆಲ್ ಶ್ರೀ ಶ್ರೀನಿವಾಸ. ಇಲ್ಲಿ ಮಸಾಲೆ ದೋಸೆ ತಿಂದ್ರೆ ಕಳೆದೋಗ್ಬಿಡ್ತೀರಾ. ಈ ಕಡೆ ಬಂದಾಗ ಒಂದ್ಸತಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನಮ್ಮ ಸಕಲೇಶ್ಪುರ 3058 ಫೀಟ್ ಹೈಟ್ ಅಲ್ಲಿ ಇದೆ, ಅಂದ್ರೆ ಸಮುದ್ರ ಮಟ್ಟದಿಂದ. ಇದು ಸಕಲೇಶ್ಪುರದ ಮಿನಿ ವಿಧಾನಸೌಧ ಅಥವಾ ತಾಲೂಕ್ ಪಂಚಾಯತ್. ನಮ್ಮ ಸಕಲೇಶ್ಪುರ ಬೇಲೂರು ತಾಲೂಕು, ಆಲೂರು ತಾಲೂಕು, ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್, ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಹಾಗೂ ಕೊಡಗು ಡಿಸ್ಟ್ರಿಕ್ಟ್ ಮಧ್ಯದಲ್ಲಿದೆ. ನಮ್ಮ ಸಕಲೇಶ್ಪುರದ ಮಂಜಾಬಾದ್ ಪೋರ್ಟ್ ಬಳಿ ಹುಟ್ಟುವಂತಹ ಉಪನದಿ ಕೆಂಪೊಳೆ. ಈ ಕೆಂಪೊಳೆ ಹರಿದು ನೇತ್ರಾವತಿಯನ್ನು ಸೇರಿ ಅರಬ್ಬಿ ಸಮುದ್ರವನ್ನು ಸೇರಿಕೊಳ್ಳುತ್ತದೆ. ಸಕಲೇಶ್ಪುರ BM ಮೇನ್ ರೋಡ್ ಅಲ್ಲೇ ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ ಇಂದಿರಾ ಕ್ಯಾಂಟೀನ್ ಕೂಡ ಸಿಗುತ್ತೆ. ಇದು ಹಾಸ್ಪಿಟಲ್ ನಿಯರ್ ಇರೋದ್ರಿಂದ ಕೆಲವರು ಆರಾಮಾಗಿ ಊಟ ಮಾಡ್ಕೊಳ್ತಾರೆ. ಥರ್ಸ್ಡೇ ಮಾತ್ರ ತುಂಬಾ ಜನ ಇರೋದನ್ನು ನಾನು ನೋಡಿದ್ದೇನೆ. ಸಕಲೇಶ್ಪುರಕ್ಕೆ ಟ್ರೆಂಡ್ಸ್ ರೀಸೆಂಟ್ ಆಗಿ ಬಂದ್ರು ಕೂಡ ಸಕಲೇಶ್ಪುರ ಯಾವಾಗ್ಲೂ ಟ್ರೆಂಡ್ ಅಲ್ಲಿ ಇದೆ. ಯಾಕಂದ್ರೆ ಇಲ್ಲಿರುವಂತಹ ಟೂರಿಸ್ಟ್ ಪಾಯಿಂಟ್ಗಳು ಗವಿಬೆಟ್ಟ, ಮಂಜಾಬಾದ್ ಪೋರ್ಟ್, ಕಾಡ್ಮನೆ ಟೀ ಎಸ್ಟೇಟ್ ಅಂಡ್ ಫಾಲ್ಸ್, ಎಡ್ಕುಮಾರಿ, ಆನ್ಬಲ್ ಫಾಲ್ಸ್, ಬಿಸ್ಲೆ ವ್ಯೂ ಪಾಯಿಂಟ್, ಪಾಟ್ಲಾ ಬೆಟ್ಟ, ಇನ್ನೂ ತುಂಬಾ ಪ್ಲೇಸಸ್ ಗಳು ಸಕಲೇಶ್ಪುರಲ್ಲಿ ಇದೆ. ಒಂದೊಂದು ಹಳ್ಳಿಯ ಒಳಗೆ ಹೋದ್ರು ಒಂದೊಂದು ದೇವಸ್ಥಾನಗಳು, ಅಲ್ಲಿರುವಂತಹ ನೇಚರ್ ನ ನೀವು ಆರಾಮಾಗಿ ಎಂಜಾಯ್ ಮಾಡಬಹುದು. ಸಕಲೇಶ್ಪುರದಿಂದ ಬರೀ 7 ಕಿಲೋಮೀಟರ್ ಅಲ್ಲಿ ಇರುವಂತಹ ಬೈಕೆರೆ ಗ್ರಾಮದಲ್ಲಿ ರಾಮೇಶ್ವರ ಮತ್ತು ಗುಡ್ಡೆ ಬಸವಣ್ಣ ದೇವಸ್ಥಾನಗಳಿದೆ. ನೀವು ಅದನ್ನ ನೋಡಿದ್ರು ಕೂಡ ತುಂಬಾ ಖುಷಿ ಪಡ್ತೀರಾ, ಅಷ್ಟು ಚೆನ್ನಾಗಿದೆ. ಒಂದ್ಸತಿ ವಿಸಿಟ್ ಮಾಡಿ. ಈಗಂತೂ ಸಕಲೇಶ್ಪುರಕ್ಕೆ ಟೂರಿಸ್ಟ್ ಗಳು ಬಂದ್ರೆ ಹಬ್ಬ ಅಂತ ಹೇಳ್ಬೋದು. ಯಾಕಂದ್ರೆ ಮಳೆ ಇರುವಂತಹ ಟೈಮು, ಹಾಗೆ ಇಲ್ಲಿರುವಂತಹ ಹೋಮ್ ಸ್ಟೇಗಳೇ ಒಂದೊಂದು ಹೊಸ ಕ್ವಾಲಿಟಿ, ಅಲ್ಲಿರುವಂತಹ ಆಕ್ಟಿವಿಟೀಸು,
ಅಲ್ಲಿರುವಂತಹ ನೇಚರು ಇದನ್ನೆಲ್ಲ ನೀವು ಎಂಜಾಯ್ ಮಾಡಕ್ಕೆ ಆರಾಮಾಗಿ ಸಕಲೇಶ್ಪುರ ಕೈ ಬೀಸಿ ಕರೆಯುತ್ತೆ ನಿಮ್ಮನ್ನ. ನೀವು ಆರಾಮಾಗಿ ಬರ್ಬೋದು ಅಂತ ಹೇಳ್ತೀನಿ. ನೀವು ಸಕಲೇಶ್ಪುರಕ್ಕೆ ಬರ್ಬೇಕಂದ್ರೆ ನೀವು ಓನ್ ಗಾಡಿಗಳಿದ್ರೆ ಆರಾಮಾಗಿ ಬರ್ಬೋದು, ಒಳ್ಳೆ ರೈಡ್ ಕೂಡ ಮಾಡ್ಬೋದು. ಇಲ್ಲ ನಮ್ಮ ಕೈಲಿ ಓನ್ ಗಾಡಿಗಳಿಲ್ಲ ಅಂದ್ರೆ ಬಸ್ ವ್ಯವಸ್ಥೆ ಎನಿ ಟೈಮ್ ನಿಮಗೆ ಬಸ್ ವ್ಯವಸ್ಥೆ ಇದೆ. ಯಾಕಂದ್ರೆ ಇದು ಬೆಂಗಳೂರು ಟು ಮಂಗಳೂರು ಹೈವೇ ಆಗಿರೋದ್ರಿಂದ, NH75 ಆಗಿರೋದ್ರಿಂದ ನಿಮ್ಗೆ ಯಾವಾಗ್ಲೂ ಬಸ್ ಇರುತ್ತೆ. ಹಾಗೆ ರೈಲಿನ ವ್ಯವಸ್ಥೆ ಕೂಡ ಇದೆ. ಬೆಂಗಳೂರು ಟು ಮಂಗಳೂರು ರೈಲ್ ಇರೋದ್ರಿಂದ ನಮ್ಮ ರೈಲ್ವೆ ಸ್ಟೇಷನ್ ಸಕಲೇಶ್ಪುರ ರೈಲ್ವೆ ಸ್ಟೇಷನ್ ಅಲ್ಲಿ ಸ್ಟಾಪ್ ಕೊಡ್ತಾರೆ. ನೀವು ಆರಾಮಾಗಿ ರೈಲಲ್ಲಿ ಕೂಡ ಬರ್ಬೋದು. ಇದೇ ನಮ್ಮ ಸಕಲೇಶ್ಪುರದ ಬಸ್ ಸ್ಟ್ಯಾಂಡ್. ಎಷ್ಟೋ ಹೃದಯಗಳಿಗೆ ಪ್ರೀತಿ ಹುಟ್ಟಿಸಿದ ನಿಲ್ದಾಣ, ಎಷ್ಟೋ ಗೆಳೆಯ ಗೆಳತಿಯರನ್ನು ಪರಿಚಯಿಸಿದ ನಿಲ್ದಾಣ, ಎಷ್ಟೋ ಕನಸುಗಾರರ ಕನಸಿಗೆ ಕೊಂಡಿಯಾದಂತಹ ನಿಲ್ದಾಣ, ಹುಡುಗರ ಎಷ್ಟೋ ಗಲಾಟೆ ಗದ್ದಲಗಳಿಗೆ ಸಾಕ್ಷಿಯಾದಂತಹ ನಿಲ್ದಾಣ, ಅಸಂಖ್ಯಾತ ಪ್ರಯಾಣಿಕರು ಬಂದು ಹೋದಂತಹ ನಿಲ್ದಾಣ, ಬೇಸಿಗೆಯ ಬಿಸಿಲಲ್ಲಿ ಬೇದು ಕಂಗೊಳಿಸಿದ ನಿಲ್ದಾಣ, ಮುಂಗಾರು ಮಳೆಯಲ್ಲಿ ಮಿಂದು ಶಾಂತವಾದ ನಿಲ್ದಾಣ ನಮ್ಮ ಸಕಲೇಶ್ಪುರ ಬಸ್ ನಿಲ್ದಾಣ. ಸಕಲೇಶ್ಪುರ ಬಸ್ ಸ್ಟ್ಯಾಂಡ್ ನೋಡ್ತಾ ಹಳೇ ನೆನಪುಗಳನ್ನ ಮೆಲ್ಕು ಹಾಕ್ತಾ ನಾನು ಹೊರಟಿದ್ದು ಸಂತೆ ಬೀದಿಗೆ. ಮೊದಲು ನಡೀತಿದ್ದಂತಹ ಸಂತೆಯ ಜಾಗ ತೋರಿಸಿದ್ದೆ. ಇದು ಇವಾಗ ಇಲ್ಲಿ ನಡೆಯುತ್ತಿರುವಂತಹ ಸಂತೆಯ ಜಾಗ. ಏನಪ್ಪ ಕಾಲಿದೆ ಅಂತ ನೋಡ್ತೀರಾ? ಇದು ಗುರುವಾರ ಮಾತ್ರ ನಡೆಯುವಂತಹ ಸಂತೆಯ ಜಾಗ. ಇದು ಸಕಲೇಶ್ಪುರ ಮಾರ್ಕೆಟಿನ ಸ್ಟೋರೇಜ್ ಗೋಡನು ಲೆಫ್ಟ್ ಸೈಡ್ ಅಲ್ಲಿ ಇರುವಂತದ್ದು. ಇದು ಮೆಟ್ರಿಕ್ ಹಾಸ್ಟೆಲ್. ಸಕಲೇಶ್ಪುರದಲ್ಲಿ ಸ್ಕೂಲು ಕಾಲೇಜಸ್ ಜಾಸ್ತಿ ಇದೆ. ಇದು ಸೆಂಟ್ ಆಗ್ನೆಸ್ ಅಂತ. ಈ ಕಾಲೇಜ್ಗೆ ಒಂದು 5-6 ವರ್ಷಗಳ ಹಿಂದೆ ಒಂದು ಬೇರೆ ಹೆಸರಿತ್ತು. ಆ ಹೆಸರೇನಂತ ನಿಮ್ಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಸಕಲೇಶ್ಪುರದ ಸ್ಟಾರ್ಟಿಂಗ್ ಅಲ್ಲಿ ಹೇಗೆ ತೇಜಸ್ವಿನಿ ಒಂದು ಸರ್ಕಲ್ ತರ ಇದೆ, ಸೊ ಇದು ಸಕಲೇಶ್ಪುರ ಎಂಡ್ ಸರ್ಕಲ್. ಇದು ಟೋಲ್ ಗೇಟ್ ಅಂತ ಕರೀತಾರೆ ಇದನ್ನ. ಈಗ ಸಕಲೇಶ್ಪುರ ಸ್ವಲ್ಪ ಬೆಳೆದಿರೋದ್ರಿಂದ ಮನೆಗಳೆಲ್ಲ ಆಚೆಗೂ ಈಚೆಗೆಲ್ಲ ಹೋಗ್ಬಿಟ್ಟಿದೆ. ಸೊ ಹಾಗಾಗಿ ಎಂಟ್ರಿ ಎಕ್ಸಿಟ್ ಅಂತ ಹೇಳಕ್ ಆಗಲ್ಲ. ಇದು ಸೆಂಟ್ ಜೋಸೆಫ್ ಸ್ಕೂಲು. ಇಲ್ಲಿಂದ ಮುಂದೆ ಒಂದು ರೈಟ್ ತಗೊಂಡ್ರೆ ನಾವು ಬರೋದು ಅಯ್ಯಪ್ಪ ಸ್ವಾಮಿ ಟೆಂಪಲ್. ಪ್ರತಿ ವರ್ಷ ಸಾವಿರಾರು ಜನ ಈ ಟೆಂಪಲ್ ಇಂದ ಮಾಲೆ ಹಾಕಿಸ್ಕೊಂಡು ಶಬರಿಮಲೆಗೆ ಹೋಗಿ ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡ್ತಾರೆ. ನಿಮ್ಗೆ ಅಯ್ಯಪ್ಪ ಸ್ವಾಮಿಯ ದೊಡ್ಡ ಪಾದದ ಬಗ್ಗೆ ಗೊತ್ತಾಗ್ಬೇಕಂದ್ರೆ ನಾನೇ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಪ್ರೀವಿಯಸ್ ಅಲ್ಲಿ. ಸೊ ನನ್ನ ಯೂಟ್ಯೂಬ್ ನ ಚೆಕ್ ಮಾಡಿ, ಅದರಲ್ಲಿದೆ. ಇದು ಸಕಲೇಶ್ಪುರದ ರೈಲ್ವೆ ಸ್ಟೇಷನ್. ಈ ಸ್ಟೇಷನ್ ಅಲ್ಲಿ ಫೇಮಸ್ ಆದಂತಹ 2 ಸಿನಿಮಾಗಳು ಶೂಟಿಂಗ್ ಆಗಿದೆ. ಒಂದು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಮುಂಗಾರು ಮಳೆ, ರಾಕಿಂಗ್ ಸ್ಟಾರ್ ಯಶ್ ಅವರ ಈ ಸೀನನ್ನು ಶೂಟ್ ಮಾಡಿದ್ದು ನಿಮಗೆ ಕಾಣುತ್ತಿರುವ ಫ್ರಂಟ್ ಆ ಬೆಂಚ್ ಕಲ್ಲಿನ ಮೇಲೆ. ಯಶ್ ಅವರ ಈ ಸಿನಿಮಾದ ಹೆಸರೇನು ಅಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಇದು ಸಕಲೇಶ್ಪುರಕ್ಕೆ ಆಗಿರುವಂತಹ ಬೈಪಾಸ್. ನಾನು ಫಸ್ಟ್ ತೋರಿಸಿದ್ನಲ್ಲ ಫ್ಲೇವರು, ಅದ್ರ ಮೇಲೆ ಬಂದಿದ್ರೆ ಸೀದಾ ನೀವು ಬೈಪಾಸ್ ಅಲ್ಲಿ ಸಕಲೇಶ್ಪುರ ಒಳಗಡೆ ಬರದಲೆ ಸೊ ನೀವು ಔಟರ್ ರಿಂಗ್ ರೋಡ್ ಅಲ್ಲೇನೆ ಬರ್ಬೋದು. ನೀವು ಮಂಗಳೂರು ಟು ಬೆಂಗಳೂರು ಅಥವಾ ಬೆಂಗಳೂರು ಟು ಮಂಗಳೂರು ಹೋಗ್ಬೇಕಾದ್ರೆ ಸಕಲೇಶ್ಪುರ ಸಿಟಿ ಅವಾಯ್ಡ್ ಮಾಡ್ಬೇಕಂದ್ರೆ ಈ ಬೈಪಾಸ್ ಅನ್ನು ಬಳಸಿ ನೀವು ಸಿಟಿನ ಅವಾಯ್ಡ್ ಮಾಡಿ ಟ್ರಾಫಿಕ್ ಇಲ್ದಲ್ಲೇ ಡೈರೆಕ್ಟ್ ಆಗಿ ಹೋಗ್ಬೋದು. ಅಚೀವರ್ಸ್ ಪ್ರಜ್ಞಾ PU ಕಾಲೇಜ್ ಬೈಪಾಸಿನ ಲೆಫ್ಟ್ ಅಲ್ಲೇ ಸಿಗುತ್ತೆ. ಸ್ಟೂಡೆಂಟ್ಸ್ ಯಾರು ಇದೆ ಕಾಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ರೋಡು ನೋಡಿ ಕುಸಿತ ಬಂದಿದೆ. ಏನಕ್ಕೆ ಅಂದ್ರೆ ಮಳೆ ಜಾಸ್ತಿ ಇದ್ದಿದ್ರಿಂದ ರೋಡ್ ಸೈಡ್ ಅಲ್ಲಿ ಇಲ್ಲಿರುವಂತದ್ದು ಕೆಂಪು ಮಣ್ಣು, ಜರಿ ಮಣ್ಣು ಅಂತ ಕರೀತಾರೆ ಈ ಕಡೆ. ಆ ಮಣ್ಣುಗಳು ಕುಸಿಯುತ್ತೆ. ಯಾಕಂದ್ರೆ ಅದನ್ನ ಸ್ಲೈಟ್ ಆಗಿ ಕಟ್ ಮಾಡಿರಲ್ಲ, ರೋಡ್ ಹೊಸದಾಗಿ ಮಾಡ್ತಿರೋದ್ರಿಂದ ಸ್ಟ್ರೈಟ್ ಆಗಿ ಕಟ್ ಮಾಡಿರ್ತಾರೆ. ಸೊ ಮಳೆ ಬಂದಾಗ ಆ ಮಣ್ಣುಗಳು ಕುಸಿತ ಉಂಟಾಗುತ್ತದೆ. ಸೊ ನೀವೇನಾದ್ರೂ ರೈಡ್ ಹೋಗ್ತಿರ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ರೈಡ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ಆಂಜನೇಯ ಸ್ವಾಮಿಯ ದೇವಸ್ಥಾನ. ಸಕಲೇಶ್ಪುರದ ಎಂಟ್ರಿ ಪಾಯಿಂಟ್ ಅಲ್ಲಿ ಕೂಡ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಹಾಗೆ ಇದು ಸಕಲೇಶ್ಪುರದ ಎಕ್ಸಿಟ್ ಪಾಯಿಂಟ್, ಇಲ್ಲೂ ಕೂಡ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ನಿಮಗೂ ಆಂಜನೇಯ ಅಂದ್ರೆ ತುಂಬಾ ಇಷ್ಟ ಇದ್ರೆ ಜೈ ಬಜರಂಗ್ ಬಲಿ ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಲ್ಲಿಗೆ ಮುಗ್ದಿಲ್ಲ, ವೆಯ್ಟ್ ಮಾಡಿ. ಒಂದು
ಟ್ರೈನ್ಗೂ ನಮ್ಮ ಬೈಕ್ಗೂ ರೇಸ್ ಇದೆ ನೋಡಿ. ನೋಡಿ, ನಾವು ಟ್ರೈನು ಒಂದೇ ಸ್ಪೀಡಲ್ಲಿ ಬಂದಿದ್ದೀವಿ, ಒಂದೇ ಸಲ ರೀಚ್ ಆಗಿದ್ದೀವಿ ಅಂದ್ಮೇಲೆ ನೀವು ತಿಳ್ಕೊಬೇಕು ಅದು ಗೂಡ್ಸ್ ಗಾಡಿ ಅಂತ. ಇದು ನಾವು ಎಂಟ್ರಿ ಆಗ್ತಿರೋದು ಆಜಾದ್ ರೋಡ್ ಅಂತ. ಸಕಲೇಶ್ಪುರದ BM ರೋಡ್ಗೆ ಪ್ಯಾರಲ್ ಆಗಿರುವಂತದ್ದು ಎರಡೇ ರೋಡು, ಒಂದು ಅಶೋಕ ರೋಡು, ಇನ್ನೊಂದು ಆಜಾದ್ ರೋಡು. ಸೊ ನಾವು ಹೋಗ್ತಿರೋದು ಆಜಾದ್ ರೋಡು. ಇದು ಸ್ವಲ್ಪ ಕ್ರಿಟಿಕಲ್ ಆಗಿರುತ್ತೆ ಯಾವಾಗ್ಲೂ ರೋಡು, ಅದು ನಮಗೆ ಅಭ್ಯಾಸ ಇರೋದ್ರಿಂದ ಆರಾಮಾಗಿ ಓಡಿಸ್ತೀವಿ. ಅಪೋಲೋ ಫಾರ್ಮಸಿಲಿ ನಾನೇನೋ ಟ್ಯಾಬ್ಲೆಟ್ ತಗೋಬೇಕಿತ್ತು, ಹೋಗ್ಬಿಟ್ಟು ತಗೊಂಡ್ ಬಂದೆ. ಸಕಲೇಶ್ಪುರದಲ್ಲಿ ನೀವು ಡಿಗ್ನಿಟಿ ಕಾಪಾಡೋ ಅನ್ನೋ ಸೀನ್ ಇಲ್ಲ. ನೀವು ಕಾಪಾಡ್ಕೋಬೇಕಾಗಿರೋದು ಮಳೆಯಿಂದ ನಿಮ್ಮನ್ನ. ಯಾಕಂದ್ರೆ ಯಾವಾಗಲೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ. ಆಜಾದ್ ರೋಡು ಮಟನ್ನು, ಫಿಶ್, ಚಿಕನ್ನು ಈ ರೀತಿಯ ಅಂಗಡಿಗಳು ಜಾಸ್ತಿ ಇದೆ ಆ ಕಡೆ. ಸೊ ಕೊನೆಗೂ ಸಕಲೇಶ್ಪುರ ಜರ್ನಿ ಮುಗಿಸ್ಕೊಂಡು ಸ್ಟಾರ್ಟಿಂಗ್ ಪಾಯಿಂಟ್ಗೆ ಬಂದ್ವಿ. ಇದೇ ಸೇತುವೆ ಸಕಲೇಶ್ಪುರದ ಸ್ಟಾರ್ಟಿಂಗ್ ಪಾಯಿಂಟು. ಸೊ ವಿಡಿಯೋ ಹೆಂಗಿತ್ತು ಕಾಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇದು ತೇಜಸ್ವಿಯ ಸರ್ಕಲ್, ನಾವು ಬಂದಂತಹ ಸ್ಟಾರ್ಟಿಂಗ್ ಪಾಯಿಂಟು. ಇಲ್ಲಿಂದ ಲೆಫ್ಟ್ ಹೋದ್ರೆ ನಾವು ಬೇಲೂರ್ಗೆ ಹೋಗ್ತೀವಿ. ಅದೇ ರೋಡಲ್ಲಿ ಬೈಕೆರೆ ಎನ್ನುವ ಗ್ರಾಮದ ಹುಡುಗ ನಾನು. ಸೊ ಸಕಲೇಶ್ಪುರ ಗೈಸ್, ಪ್ಲೀಸ್ ಸಪೋರ್ಟ್ ಮೀ. ನಮ್ಮವ್ರು ನಮಗ್ ಸಪೋರ್ಟ್ ಮಾಡ್ದಲ್ಲ ಬೇರೆ ಯಾರು ಸಪೋರ್ಟ್ ಮಾಡ್ತಾರೆ?